ಬೆಸ್ಟ್ ಬ್ರಾಂಚ್ ಚಾನೆಲ್ ವೀಕ್ಷಿಸುವ ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ಇವತ್ತು ನಾನು ಎಲ್ಲರೂ ಇಷ್ಟಪಡುವಂಥ ಹಾಗೂ ರುಚಿಕರವಾದ ಎಗ್ ರೈಸ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಮಾಡುವ ವಿಧಾನ ತುಂಬ ಸಿಂಪಲ್ ಇದೆ ವೀಕ್ಷಕರೇ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಒಂದು ಬಾಣಲಿಗೆ 4 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಕಾಯಲು ಬಿಡ್ತೀನಿ. ಎಣ್ಣೆ ಕಾದ ನಂತರ ಇದಕ್ಕೆ ಒಂದು ದೊಡ್ಡ ಸೈಜಿನ ಕಟ್ ಮಾಡಿರೋ ಉಳ್ಳಾಗಡ್ಡೆ ಹಾಗೂ 4 ಕಟ್ ಮಾಡಿರೋ ಹಸಿಮೆಣಸನ್ನು ಹಾಕೋಣ. ಮುಕ್ಕಾಲು ಬೋಲಿನಷ್ಟು ಸಣ್ಣಗೆ ಕಟ್ ಮಾಡಿರೋ ಕ್ಯಾಬೇಜ್. ಇವನ್ನೆಲ್ಲ 2 ರಿಂದ 3 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ತೀನಿ. ನೆನಪಿಡಿ ವೀಕ್ಷಕರೇ, ಇದನ್ನು ತುಂಬ ಫ್ರೈ ಮಾಡಬೇಡಿ. ಇದು ಹಾಫ್ ಕುಕ್ ಆದ್ರೇ ತಿನ್ನಲು ರುಚಿ. 3 ನಿಮಿಷ ಆಗಿದೆ. ಇದಕ್ಕೆ 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿನ ಹಸಿವಾಸನೆ ಹೋಗೋವರೆಗೆ ಫ್ರೈ ಮಾಡ್ತೀನಿ. ವೀಕ್ಷಕರೇ, ನಮ್ಮ ಚಾನಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದಾದರೆ ವಿಡಿಯೋನ ಲೈಕ್, ಶೇರ್ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ. ಅದರಿಂದ ನಾವು ಬಿಡುವ ಹೊಸ ರೆಸಿಪಿಯ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ವೀಕ್ಷಕರೇ, ನಾನಿಲ್ಲಿ 3 ಮೊಟ್ಟೆನ ಬೀಟ್ ಮಾಡಿರೋದನ್ನು ಹಾಕ್ತಿದ್ದೀನಿ. ನೀವು ಬೇಕಿದ್ದಲ್ಲಿ 2 ಮೊಟ್ಟೆಯನ್ನು ಕೂಡ ಬಳಸಬಹುದು. ಆದರೆ ಮೊಟ್ಟೆ ಜಾಸ್ತಿ ಹಾಕಿದರೆ ತಿನ್ನಲು ಚೆನ್ನಾಗಿರುತ್ತೆ. ನೋಡಿ ವೀಕ್ಷಕರೇ, ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸನ್ನೇ ಬಳಸಿ ನಾವು ಆರೋಗ್ಯಕರವಾಗಿ ರುಚಿಯಾದ ಈ ರೆಸಿಪಿಯನ್ನು ಮಾಡ್ಕೋಬೋದು. ನಿಮಗೆ ಯಾವಾಗಾದರೂ ಡಿನ್ನರ್ ಅಥವಾ ಲಂಚಿಗೆ ಡಿಫ್ರೆಂಟಾಗಿ ಬೇಕೆನಿಸಿದಾಗ ಬೇಗನೆ ಹಾಗೂ ರುಚಿಯಾದ ಈ ರೆಸಿಪಿಯನ್ನು ನೀವು ಮರೆಯದೇ ಟ್ರೈ ಮಾಡಿ. ನಿಮಗೆ ಇದು ಖಂಡಿತ ಇಷ್ಟ ಆಗುತ್ತೆ. ನೀವು ನೋಡಬಹುದು, ನಾನು ಮೊಟ್ಟೆನ ಬಿಡಿ ಬಿಡಿ ಆಗೋವರೆಗೂ ಫ್ರೈ ಮಾಡಿದ್ದೀನಿ. ಈ ಸಮಯದಲ್ಲಿ ಇದಕ್ಕೆ ರೈಸನ್ನು ಆ್ಯಡ್ ಮಾಡೋಣ. ಹಾಗೂ ಇದಕ್ಕೆ ನೀವು ರೈಸನ್ನು ನಿಮ್ಮ ಟೇಸ್ಟಿಗೆ ಅನುಸಾರ ಹೆಚ್ಚು ಅಥವಾ ಕಡಿಮೆ ಕೂಡ ಹಾಕ್ಬೋದು. ಗರಂ ಮಸಾಲೆ 1 ಟೇಬಲ್ ಸ್ಪೂನ್, ಅರ್ಧ ಟೀ ಸ್ಪೂನ್ ಖಾರದ ಪುಡಿ, ಗ್ರೀನ್ ಚಿಲ್ಲಿ ಸಾಸ್ 1 ಟೇಬಲ್ ಸ್ಪೂನ್, ಒಂದು ಟೀ ಸ್ಪೂನ್ ಟೊಮೆಟೊ ಸಾಸ್, 1 ಟೇಬಲ್ ಸ್ಪೂನ್ ಸೋಯಾ ಸಾಸ್, ಕರಿಮೆಣಸಿನ ಪೌಡರ್ ಅರ್ಧ ಟೀ ಸ್ಪೂನ್. ಇವೆಲ್ಲ ಇಂಗ್ರೀಡಿಯೆಂಟ್ಸನ್ನು ಅನ್ನದ ಜೊತೆ ಕಂಪ್ಲೀಟಾಗಿ ಮಿಕ್ಸ್ ಆಗೋ ಹಾಗೆ, ಅಂದರೆ ಅನ್ನನ ಬೆರೆಸುವಾಗ ಬಿಳಿಯನ್ನು ಕಾಣಬಾರ್ದು, ಆ ರೀತಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡೋಣ. ನೀವು ನೋಡಬಹುದಿಲ್ಲಿ ಇದು ಸರಿಯಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ಅರ್ಧ ಲಿಂಬೆ ಹಣ್ಣಿನ ರಸವನ್ನು ಹಾಕ್ತೀನಿ, ಸ್ವಲ್ಪ ಕೊತ್ತಂಬರಿ, ಲಾಸ್ಟಲ್ಲಿ ಮತ್ತೆ ಸ್ವಲ್ಪ ಮಿಕ್ಸ್ ಮಾಡೋಣ. ಈ ರೆಸಿಪಿಯಲ್ಲಿ ನೀವು ರೈಸನ್ನು ಮಸಾಲೆ ಜೊತೆ ಮಿಕ್ಸ್ ಮಾಡೋದೇ ಮೇನ್ ಇರುತ್ತೆ. ಇದನ್ನು ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ರುಚಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ವೀಕ್ಷಕರೇ, ಈಗ ನಮ್ಮ ತುಂಬಾ ರುಚಿಯಾದ ಎಗ್ ರೈಸ್ ಸರ್ವ್ ಮಾಡಲು ರೆಡಿಯಾಗಿದೆ. ವೀಕ್ಷಕರೇ, ಖಂಡಿತ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ರೆಸಿಪಿ ಹೇಗೆ ಅನಿಸ್ತು ಅಂತ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್.